ತುಂಗಭದ್ರಾ ಡ್ಯಾಮಿಗೆ ಕ್ರಸ್ಟ್ ಗೇಟ್ 33 ಕ್ರಸ್ಟ್ ಗೇಟ್ ಅಳವಡಿಸುವ ಕಾರ್ಯ ಮುಗಿದು ಇವತ್ತು ಲೋಕಾರ್ಪಣೆಯಾಯಿತು. ಒಂದು ಡ್ಯಾಮ್ನ ಇತಿಹಾಸದಲ್ಲಿ ಕ್ರಸ್ಟ್ ಗೇಟ್ ಬದಲಿಸುವುದು ಅನ್ನೋದು ಮೈಲ್ ಸ್ಟೋನ್. ಅದು ಮೈಲ್ ಸ್ಟೋನ್. 2024 ಆಗಸ್ಟ್ 10ನೇ ತಾರೀಕು ಮಧ್ಯರಾತ್ರಿ ಕ್ರಸ್ಟ್ ಗೇಟ್ ಮುರ್ಕೊಂಡು ಹೋಗ್ಬಿಡ್ತು. ಆಗಿನ ಸೌಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವರು, ಬಂದ ಶಬ್ದ ಹೆಂಗಿತ್ತು ಅಂತ. ತುಂಬ ಜನ ಡ್ಯಾಮೇ ಒಡೆದ್ಬಿಡ್ತು ಅಂದ್ಕೊಂಬಿಟ್ರಂತೆ. ಒಂದು ಗೇಟ್ ಮುರಿದಿತ್ತಷ್ಟೇ. ಆ ದೃಶ್ಯಗಳು ನೋಡಿ, 2024 ಆಗಸ್ಟ್ 10ನೇ ತಾರೀಕು ಕ್ರಸ್ಟ್ ಗೇಟ್ ಒಡೆದಾಗಿನ ದೃಶ್ಯ. ಒಂದು ಗೇಟ್ 33ರಲ್ಲಿ ಒಂದು ಒಡೆದಿತ್ತಪ್ಪ, ಮುರಿತು. ಗೇಟ್ ನಂಬರ್ 19. ಗೇಟ್ ಅಂದರೆ ಹೆವಿ ಕಬ್ಬಣ, ಅದು ಸಾಲಿಡ್ ಐರನ್. ಯಾಕಂಥ ಕಬ್ಬಣ ಹಾಕಬೇಕು ಅಂದರೆ ನೋಡಿ, 100 TMC ನೀರಿನ ಒತ್ತಡವನ್ನು ಸಹಿಸ್ಕೋಬೇಕು. ಅದು ನೀರು ಹಿಡಿದು ನಿಲ್ಲಿಸ್ಬೇಕು. 69 ವರ್ಷ ಹಿಡಿದು ನಿಲ್ಲಿಸಿತ್ತು ಆ ಗೇಟು. ಮುರ್ಕೊಂಡು ಹೋಗ್ಬಿಡ್ತು ಒಂದೇ ಸಲಕ್ಕೆ. ನೀರು ಹರಿದು ಹೋಗ್ತಾ ಇದ್ರೆ ಅಸಹಾಯಕರಾಗಿ ನಿಂತ್ಕೊಂಡು ನೋಡ್ಬೇಕು, ಹೆಂಗೆ ನಿಲ್ಲಿಸ್ತೀರಿ ಆ ನೀರನ್ನು? ಈ ಘಟನೆ ನಡೆದಾಗ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿ.ಕೆ. ಶಿವಕುಮಾರ್ ಅವರು ಈ ಗೇಟು ಸೇರಿದಂತೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಿಸಿದಾಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದನ್ನು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಎಕ್ಸ್ಪರ್ಟೈಸ್ ಇಮಿಡಿಯೇಟಾಗಿ ಸಿಗೋದಿಲ್ಲ. ಯಾರಿದನ್ನು ನಿಲ್ಲಿಸುವಂಥ ತಜ್ಞರು ಯಾರಿದ್ದಾರೆ ಅಂದರೆ ಕನ್ಹಯ್ಯ ನಾಯ್ಡು ಅನ್ನುವಂಥ ಹಿರಿಯರೊಬ್ಬರ ಹೆಸರು ಬಂತು. ಆಂಧ್ರ ಪ್ರದೇಶದಲ್ಲಿದ್ದಾರೆ, ಅವರೊಂದು ಸೊಲ್ಯೂಷನ್ ಕೊಡ್ಬೋದು ಇದಕ್ಕೆ ಅಂತ. ಕನ್ಹಯ್ಯ ನಾಯ್ಡು ಅವರು ಬಂದು ನೋಡಿ, ನೀರಿನ ಫೋರ್ಸ್ ಕಡಿಮೆ ಆಗೋ ತನಕ ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಇಮ್ಮಿಡಿಯೇಟಾಗಿ ಹರಿತಾ ಇರೋ ನೀರು ನಿಲ್ಸಕ್ಕೆ ಹೋದರೆ ಡ್ಯಾಮಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂದಿದ್ರು ಅವರು. ಅಂತೂ ಇಂತೂ ಆಗ ಮುರಿದು ಬಿದ್ದಿದ್ದ 19ನೇ ನಂಬರ್ ಗೇಟು ಸೇರಿದಂತೆ ಎಲ್ಲ 33 ಗೇಟ್ಗಳಿಗೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದ್ರು. ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮ. ತುಂಗಭದ್ರಾ ಡ್ಯಾಮ್ನ ಫಲಾನುಭವಿಗಳಾಗಿರುವ 3 ರಾಜ್ಯದ ಮುಖ್ಯಮಂತ್ರಿಗಳಿದ್ದರಲ್ಲಿ. ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಜಲಶಕ್ತಿ ಸಚಿವ ಬಿ.ಆರ್. ಪಾಟೀಲ್ ಇದ್ದರು, ಸಿ.ಆರ್. ಪಾಟೀಲ್ ಇದ್ದರು, ಕೇಂದ್ರ ಜಲಶಕ್ತಿ ಸಚಿವ. ಹದಿನೇಳನೇ ಕ್ರಸ್ಟ್ ಗೇಟನ್ನು ಸಿ.ಆರ್. ಪಾಟೀಲ್ ಉದ್ಘಾಟಿಸಿದರು ರಿಮೋಟ್ ಒತ್ತುವ ಮೂಲಕ. 18ನೇ ಕ್ರಸ್ಟ್ ಗೇಟನ್ನು ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟಿಸಿದರು. 19ನೇ ಕ್ರಸ್ಟ್ ಗೇಟನ್ನು ಚಂದ್ರಬಾಬು ನಾಯ್ಡು ಅವರು ಉದ್ಘಾಟಿಸಿದರು. ಮುಂದಿನ 50ರಿಂದ 60 ವರ್ಷ ಏನೂ ಆಗೋದಿಲ್ಲ ಅಂತಿದೆಯಂತೆ ಈ ಕ್ರಸ್ಟ್ ಗೇಟ್. ಅಜ್ಜಯ್ಯನ ಫೋಟೋ ಇತ್ತು ಅಲ್ಲೂ. ವೇದಿಕೆಯ ಮೇಲೆ ಅಜ್ಜಯ್ಯನ ಫೋಟೋಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಒಂದೊಂದು ಕ್ರಸ್ಟ್ ಗೇಟ್ 60 ಟನ್ ತೂಕ ಇದ್ದಾವೆ. ಗದಗನಲ್ಲಿ ಮಾಡಿದ್ದಾರೆ ಇವುಗಳನ್ನು. 60 ಟನ್ ಒಂದೊಂದರ ತೂಕ, 60 ಅಡಿ ಅಗಲ, 21 ಅಡಿ ಎತ್ತರ. 2024 ಆಗಸ್ಟ್ 10ನೇ ತಾರೀಕು ಕ್ರಸ್ಟ್ ಗೇಟ್ ಮುರ್ಕೊಂಬಿದ್ದಿತ್ತು. ಅದಾದ ನಂತರ ಹೊಸ ಗೇಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. 2025 ಡಿಸೆಂಬರ್ನಿಂದ, ಲಾಸ್ಟ್ ಇಯರ್ ಡಿಸೆಂಬರ್ನಿಂದ ಹೊಸ ಗೇಟಿನ ಅಳವಡಿಕೆ ಕೆಲಸ ನಡೀತಾ ಇತ್ತು. 150 ಜನ ಕೆಲಸಗಾರರು, ಇಂಜಿನಿಯರ್ಗಳು, ಎಕ್ಸ್ಪರ್ಟ್ಗಳು ಸೇರಿಕೊಂಡು ಡಿಸೆಂಬರ್ನಿಂದ ಇಲ್ಲಿ ತನಕ ಎಲ್ಲ ಗೇಟ್ಗಳನ್ನು ಹಾಕಿ ಮುಗಿಸಿದ್ದಾರೆ. 132 TMC ಸಾಮರ್ಥ್ಯ ಡ್ಯಾಮಿಗೆ. ಕ್ರಸ್ಟ್ ಗೇಟ್ ಮುರಿದಾಗ 27 TMC ನೀರು ಹರ್ಕೊಂಡೋಗಿತ್ತಂತೆ.
1953ರಲ್ಲಿ ಕಟ್ಟಿ ಮುಗಿಸಲಾಗಿರುವ ಡ್ಯಾಮ್ ಇದು. 1945ರಲ್ಲಿ ಕೆಲಸ ಶುರುವಾಗಿ 53ರಲ್ಲಿ ಡ್ಯಾಮಿನ ಕಾಮಗಾರಿ ಮುಗಿದಿತ್ತು. ನೋಡಿ, ಆವಾಗಿನಿಂದ ಇಲ್ಲಿ ತನಕ ಆ ಕ್ರಸ್ಟ್ ಗೇಟ್ಗಳು ನೀರನ್ನು ಹಿಡ್ಕೊಂಡು ಬಂದು 132 TMC ನೀರನ್ನು ಹಿಡ್ಕೊಂಡು ಬಂದು. ಈಗ ಅವುಗಳ ವ್ಯಾಲಿಡಿಟಿ ಮುಗಿದಿದೆ ಅಂತ ಬದಲಾಯಿಸಲಾಗಿದೆ. ಮುಂದಿನ 50-60 ವರ್ಷ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 3 ಮುಖ್ಯಮಂತ್ರಿಗಳು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ಸೇವಕ, ನಿಮ್ಮ ರೈತ, ನಿಮ್ಮ ಬಂಧು ಅನ್ನೋದನ್ನ ನನ್ನ ಜವಾಬ್ದಾರಿಯನ್ನ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ಅನ್ನ ನಾವೆಲ್ಲ ಕಾಪಾಡಿದ್ದೇವೆ. ಟುಡೇ ಸರ್, ಐ ಆಮ್ ವೆರಿ ಪ್ರೌಡ್. ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊಟ ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ರೈತರಿಗೆ ಸಂಬಳ ಇಲ್ಲ, ಈ ರೈತಿಗೆ ಪ್ರಮೋಷನ್ ಇಲ್ಲ, ಈ ರೈತಿಗೆ ಪೆನ್ಷನ್ ಇಲ್ಲ, ಈ ರೈತಿಗೆ ಲಂಚ ಇಲ್ಲ, ಈ ರೈತಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನನ್ನು ಬದುಕಿಸಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತೇಳಿ ಇಂಥ ತೀರ್ಮಾನಗಳನ್ನ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರ ಜೊತೆಯಲ್ಲಿ ಮತ್ತು ನಮ್ಮ 2 ನೀರಾವರಿ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ಸಚಿವರು, 5 ಜನ ಸೇರಿ ಮತ್ತು ನಮ್ಮ ಅಧಿಕಾರಿಗಳ ಕಾಂತರಾವ್ ಮಧ್ಯಸ್ಥಿಕೆಯಲ್ಲಿ ಏನು ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನ ನಮ್ಮ ಕೇಂದ್ರ ಸಚಿವರು ఈ 33 గేట్ల పునరుద్ధరణ ముహూర్తం చరిత్రలో ఎప్పటికీ శాశ్వతంగా నిలిచిపోతుంది. ఈ 33 గేట్ల పునరుద్ధరణ పరిష్కరించబోతుంది. బళ్ళారి, అనంతపూర్, కర్నూలు, పాలమూరు జిల్లా లక్షలాది మంది రైతుల యొక్క సమస్యలకి ఈ గేట్ల పునరుద్ధరణ ఈ రోజు పరిష్కారం చూపించబోతుంది. శాశ్వతంగా ఒక మార్గాన్ని చూపిస్తాడని సంపూర్ణంగా విశ్వసించే సిఆర్ పాటిల్ గారు ఈనాడు కేంద్ర జలశక్తి మంత్రిగా ఉండడం, ఆంధ్రప్రదేశ్, కర్ణాటక అండ్ తెలంగాణ సాగు కన్నడ బ్రహ్మాండంగా మాట్లాడగలుగుతాం. తెలుగు, కన్నడ రెండు కూడా సిమిలర్ గా ఉంటాయి. తుంగభద్ర తల్లికి ముందుగా శిరస్సు వంచి నా నమస్కారాలు తెలియజేస్తున్నా. అదే మరి కేంద్రానికి, కర్ణాటక, తెలంగాణ ప్రభుత్వాలకు ధన్యవాదాలు. తుంగా పానం, గంగా స్నానం, అది ఒక సామెత, చాలా ప్రసిద్ధి. అంటే తాగడానికి ఎంతో స్వచ్ఛంగా, క్లీన్గా, అమృతంగా తుంగా నది ఉంటే అలాంటి డ్యామ్కి ಹಂಗೆ ನೋಡಿದ್ರೆ ತುಂಗಭದ್ರಾ ಜಲಾಶಯದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗುತ್ತೆ? 69 ವರ್ಷ ಆಗಿದೆ ಅದನ್ನು ಕಟ್ಟಿ. ಹೂಳು ಬಂದು 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 ಹೂಳು ತುಂಬ್ಕೊಂಬಿಟ್ಟಿದೆ. ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ವಯಬಲ್ ಆಗಲ್ಲ, ಅದು ತುಂಬ ಕಡಿಮೆ ನೀರು ನಿಂತ್ಕೊಳ್ಳುತ್ತಲ್ಲಿ. ಹಂಗಿದ್ರೆ ಹೂಳು ತೆಗೆಸೋದಪ್ಪ ಅನ್ನುವ ಆಲೋಚನೆ ಸಹಜವಾಗಿ ಬರುತ್ತೆ. ಒಬ್ಬ ನೀರಾವರಿ ಎಕ್ಸ್ಪರ್ಟ್ ಜೊತೆಗೆ ಮಾತಾಡಿದ್ದೆ ನಾನು, ಏನಾಗುತ್ತೆ ತುಂಗಭದ್ರಾ ಜಲಾಶಯದ ಹೂಳು ತೆಗೆಸಿದ್ರೆ ಅಂತ. ಅವ್ರು ಹೇಳಿದ್ರಂದರೆ, ಎಷ್ಟು ಘನ ಕಿಲೋಮೀಟರ್, ಕ್ಯೂಬಿಕ್ ಫೀಟು ಕ್ಯೂಬಿಕ್ ಮೀಟರ್ ಅಲ್ಲ, ಕ್ಯೂಬಿಕ್ ಕಿಲೋಮೀಟರ್ ಹೂಳು ಇರುತ್ತೆ ಅನ್ನೋದನ್ನು ಹೇಳಿದ್ರು ಅವರು. ಆ ಹೂಳನ್ನು ತೆಗೆಯುವ ಪ್ರಕ್ರಿಯೆಗಿಂತಲೂ ಹೊಸ ಡ್ಯಾಮ್ ಕಟ್ಟೋದು ಕಡಿಮೆ ಖರ್ಚಂತೆ. ಹೊಸ ಡ್ಯಾಮ್ ಕಟ್ಟೋದಕ್ಕಿಂತ ಜಾಸ್ತಿ ಖರ್ಚು ಹೂಳು ತೆಗೆಯೋದಕ್ಕಾಗ್ಬಿಡುತ್ತೆ. ಮತ್ತು ತೆಗೆದು ಹೂಳನ್ನು ಏನು ಮಾಡೋದು? ಎಲ್ಲ ಹಾಕೋದಷ್ಟು ಹೂಳನ್ನು. ನಾನಂದೆ ರೈತರ ಜಮೀನುಗಳಿಗೆ ಅಂತ. ಎಷ್ಟು ರೈತರಿಗೆ ಜಮೀನು ಹಾಕ್ತೀರಿ ನೀವು ಅಂತಾರೆ ಅವರು. ಸಹಜ ಕೂಡ. ಅದಕ್ಕೆ ಒಂದು ಹೊಸ ಡ್ಯಾಮೇ ಕಟ್ಟಿಬಿಡೋದು ಅನ್ನೋದೊಂದು ಪ್ರಪೋಸಲ್ ಇದೆ. ಅದಕ್ಕೆ ಆಂಧ್ರ, ತೆಲಂಗಾಣಗಳೇನೋ ವಿರೋಧ ಮಾಡ್ತಿದ್ದಾವಂತೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ರು ಹೇಳಿದ್ರು ಇವತ್ತು, ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ ಅಂತ. ಗ್ರೂಪ್ನಲ್ಲಿದ್ದಾರೆ ಮನುಷ್ಯ, ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ ಅಂತೆಲ್ಲ ಹೇಳಿದ್ದಾರೆ. ನೋಡಿ, 3 ರಾಜ್ಯಗಳು ಫಲಾನುಭವಿ ಇದಕ್ಕೆ. 175 ಟೋಟಲ್ ಅವೈಲೇಬಲ್, 175 TMC ಟೋಟಲ್ ಅವೈಲೇಬಲ್ ವಾಟರ್ನಲ್ಲಿ. ಕರ್ನಾಟಕ 114 TMC ಬಳಸ್ಕೊಳ್ಳುತ್ತೆ. ಆಂಧ್ರ ಪ್ರದೇಶಕ್ಕೆ ಅಲಾಟ್ ಆಗಿರೋದು 55 TMC, ತೆಲಂಗಾಣಕ್ಕೆ 5.37 TMC.
ನೀರು ಅಲಾಟ್ ಆಗಿರೋದು. 17,33,000 ಎಕರೆ ಪ್ರದೇಶಕ್ಕೆ ನೀರಾವರಿ ಆಗುತ್ತೆ ಈ ಡ್ಯಾಮ್ನಿಂದ. 17,33,000 ಎಕರೆ. ಅದರಲ್ಲಿ ಕರ್ನಾಟಕದ 9,26,000 ಎಕರೆ, ಆಂಧ್ರ ಪ್ರದೇಶದ 7,20,000 ಎಕರೆ, ತೆಲಂಗಾಣದ 87,000 ಎಕರೆ. ಅಷ್ಟಕ್ಕೆ ನೀರಾವರಿ ಒದಗಿಸುವಂಥ ಡ್ಯಾಮ್ ಇದು. ಅದರ ಕ್ರಸ್ಟ್ ಗೇಟನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಇದನ್ನು ಸಾಧ್ಯವಾಗಿಸಿದ ಎಲ್ಲರಿಗೂ ಅಭಿನಂದನೆಗಳು. ಮುಂದಿನ ಸುದ್ದಿಗೆ ಹೋಗೋಣ ಕ್ವಿಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.